ಇವತ್ತು ನಾವು AWS ಅಲ್ಲಿ ಇನ್ಸ್ಟೆನ್ಸ್ ಯಾವ ಥರ ಲಾಂಚ್ ಮಾಡೋದು ಅನ್ನೋದನ್ನು ನೋಡೋಣ. ಸೊ ಮೊದಲನೇದಾಗಿ AWS ಅಕೌಂಟ್ಗೆ ನೀವು ಲಾಗಿನ್ ಆದ ನಂತರ ಸೊ ಈ ಥರ ಓಪನ್ ಆಗುತ್ತೆ. ಸೊ ಇಲ್ಲಿ ಲಾಂಚ್ ಇನ್ಸ್ಟೆನ್ಸಸ್ ಅಂತ ಇದೆ ಅಲ್ವಾ, ರೈಟ್ ಸೈಡಲ್ಲಿ ಮೇಲೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಥರ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಯಾವುದಾದ್ರೂ ನಿಮ್ಗೆ ಇಷ್ಟವಾದದ್ದು ಯಾವುದಾದ್ರೂ ಹೆಸರು ಕೊಡಬೇಕು. ನೆಕ್ಸ್ಟ್ ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ನಿಮಗೆ ಇಲ್ಲಿ ಕ್ರಿಯೇಟ್ ಕೀಪೇರ್ ಅಂತ ಕಾಣಿಸುತ್ತೆ. ಇಲ್ಲಿ ನೋಡಿ, ಈ ಕ್ರಿಯೇಟ್ ಕೀಪೇರ್ ಅಂತ ಕಾಣಿಸುತ್ತೆ. ಇನ್ ಕೇಸ್ ನೀವು ಫಸ್ಟ್ ಟೈಮ್ ಈ ಇನ್ಸ್ಟೆನ್ಸ್ನ ಲಾಂಚ್ ಮಾಡ್ತಾ ಇದ್ರೆ ನೀವು ಕಂಪಲ್ಸರಿ ಈ ಕ್ರಿಯೇಟ್ ಕೀಪೇರ್ ಮೇಲೆ ಕ್ಲಿಕ್ ಮಾಡಿ ಕೀಪೇರ್ನ ಕ್ರಿಯೇಟ್ ಮಾಡ್ಕೋಬೇಕು. ಸೊ ಫ್ರಮ್ ದ ನೆಕ್ಸ್ಟ್ ಟೈಮ್ ನೀವು ಮತ್ತೆ ಕೀಪೇರ್ನ ಕ್ರಿಯೇಟ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಇಲ್ಲಿ ಆರೋ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಮುಂಚೆ ಪ್ರೀವಿಯಸ್ ಆಗಿ ಕ್ರಿಯೇಟ್ ಮಾಡಿರೋ ಕೀಪೇರ್ ಎಲ್ಲ ಕಾಣಿಸುತ್ತೆ. ಸೊ ಇಲ್ಲಿ ನೀವು ಅದು ಸೆಲೆಕ್ಟ್ ಮಾಡ್ಕೋಬೋದು. ಸೊ ಇಲ್ಲಿ ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ ಲಾಂಚ್ ಇನ್ಸ್ಟೆನ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ನಿಮಗೆ ಇನ್ಸ್ಟೆನ್ಸ್ ಸಕ್ಸಸ್ಫುಲಿ ಲಾಂಚ್ ಆಗುತ್ತೆ. ಲಾಂಚ್ ಆದ ನಂತರ ಅದೇ ಪೇಜಲ್ಲಿ ಮೇಲ್ಗಡೆ ಇನ್ಸ್ಟೆನ್ಸಸ್ ಅಂತ ಕಾಣಿಸುತ್ತೆ. ಸೊ ಆ ಇನ್ಸ್ಟೆನ್ಸಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಬ್ಯಾಕ್ ಟು ಈ ಪೇಜ್ ಬರುತ್ತೆ. ಸೊ ನಂತರ ನಾನು ಆಲ್ರೆಡಿ ಇಲ್ಲಿ 3 ಇನ್ಸ್ಟೆನ್ಸಸ್ನ ಲಾಂಚ್ ಮಾಡ್ಕೊಂಡಿದ್ದೀನಿ. ಸೊ ಯಾವುದಾದ್ರೂ ಒಂದನ್ನ ಯೂಸ್ ಮಾಡ್ಕೊತೀನಿ. ಸೊ ಇಲ್ಲಿ ಇದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮಗೆ ಇಲ್ಲಿ IP ಅಡ್ರೆಸ್ ಸಿಗುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಗೆ IP ಅಡ್ರೆಸ್ ಕಾಪಿ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಸರ್ಚ್ ಬಾರಲ್ಲಿ ಹೋಗಿ ಪುಟ್ಟಿ ಅಂತ ಸರ್ಚ್ ಮಾಡಿ. ಅದಕ್ಕೂ ಮುಂಚೆ ಪುಟ್ಟಿನ ನೀವು ನಿಮ್ಮ ಸಿಸ್ಟಮಲ್ಲಿ ಇನ್ಸ್ಟಾಲ್ ಮಾಡ್ಕೊಂಡಿರಬೇಕು. ಸೊ ಸರ್ಚ್ ಮಾಡಿ ಓಪನ್. ಸೊ ಜಸ್ಟ್ ಈಗ ತಾನೇ ಕಾಪಿ ಮಾಡ್ಕೊಂಡಿರೋ IP ಅಡ್ರೆಸ್ನ ಇಲ್ಲಿ ಪೇಸ್ಟ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿ SSH ಅಂತ ಕಾಣ್ತಿದೆ ಅಲ್ವಾ ಲೆಫ್ಟ್ ಸೈಡಲ್ಲಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಆತ್ ಕ್ರೆಡೆನ್ಷಿಯಲ್ಸ್ ಈ ಥರ ಓಪನ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಬ್ರೌಸ್ ಮೇಲೆ ಕ್ಲಿಕ್ ಮಾಡಿ ನೀವು ಕೊಟ್ಟಿರೋ ಕೀಪೇರ್ ನೇಮ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ನಾನು ಈ ಕೀಪೇರ್ ನೇಮ್ ಕೊಟ್ಟಿದ್ದೀನಿ, ಸೊ ಅದನ್ನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಕ್ಲಿಕ್ ಆನ್ ಓಪನ್. ಸೊ ನೆಕ್ಸ್ಟ್ ನೀವಿಲ್ಲಿ ಅಪಿಯರೆನ್ಸ್ ಕೂಡ ಚೇಂಜ್ ಮಾಡ್ಕೋಬೋದು. ಸೊ ಕ್ಲಿಕ್ ಆನ್ ಚೇಂಜ್ ಫಾಂಟ್ ಸ್ಟೈಲ್, ಫಾಂಟ್ ಸೈಜ್ ಯು ಕ್ಯಾನ್ ಚೇಂಜ್. ಕ್ಲಿಕ್ ಆನ್ ಓಕೆ. ಆ್ಯಂಡ್ ನೆಕ್ಸ್ಟ್ ನೀವಿಲ್ಲಿ ಕಲರ್ಸ್ ಕೂಡ ಚೇಂಜ್ ಮಾಡ್ಕೋಬೋದು. ಸೊ ನಾನು ಯೂಸ್ ಸಿಸ್ಟಮ್ ಕಲರ್ಸ್ನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ಆ್ಯಂಡ್ ಕ್ಲಿಕ್ ಆನ್ ಓಪನ್. ಸೊ ನಿಮಗೆ ಈ ಥರ ಓಪನ್ ಆಗುತ್ತೆ. ನೆಕ್ಸ್ಟ್ ನೀವು ಇಲ್ಲಿ ಫಸ್ಟ್ EC2 ಯೂಸರ್ ಅಂತ ಟೈಪ್ ಮಾಡಬೇಕು. ಬಿಕಾಸ್ ಈ EC2 ಯೂಸರ್ ಅನ್ನೋದು ಯಾವುದೇ ಅಮೆಝಾನ್ EC2 ಇನ್ಸ್ಟೆನ್ಸ್ಗೆ ಮ್ಯಾಂಡೇಟರಿ ಯೂಸರ್ ನೇಮ್ ಇದು. ಸೊ ಇದನ್ನು ನಾವು ಯೂಸ್ ಮಾಡಿಕೊಂಡು ಸರ್ವರ್ನ ಮ್ಯಾನೇಜ್ ಮಾಡ್ತೀವಿ. ಸೊ EC2 ಯೂಸರ್ ಅಂತ ಟೈಪ್ ಮಾಡಿ ಕ್ಲಿಕ್ ಆನ್ ಎಂಟರ್. ನಾವು ಇವಾಗ ಪುಟ್ಟಿಗೆ ಲಾಗಿನ್ ಆಗಿದ್ದೀವಿ. ಸೊ ಲಾಗಿನ್ ಆದ ನಂತರ ನಿಮಗೆ ಯಾವುದೇ ಕಮೆಂಟ್ ಬೇಕಿದ್ರೂ ಸೊ ಯು ಕ್ಯಾನ್ ಗೋ ವಿತ್ ಇಟ್. ಸೊ ನಾವು ಫಸ್ಟ್ W ಕಮ್ಯಾಂಡಿಂದ ಶುರು ಮಾಡೋಣ. ಕ್ಲಿಕ್ ಆನ್ ಎಂಟರ್. ಸೊ ಈ W ಕಮ್ಯಾಂಡ್ ಏನಂದರೆ ನಿಮಗೆ ಯಾವ ಯೂಸರ್ ಲಾಗಿನ್ ಆಗಿದ್ದಾರೆ, ಯಾವ ಟೈಮಿಗೆ ಲಾಗಿನ್ ಆಗಿದ್ದಾರೆ, ಎಷ್ಟು ಜನ ಲಾಗಿನ್ ಆಗಿದ್ದಾರೆ ಅನ್ನೋದನ್ನು ಡೀಟೇಲ್ ಆಗಿ ತೋರಿಸುತ್ತೆ. ಸೊ ನೆಕ್ಸ್ಟ್ ಕಮ್ಯಾಂಡ್, ಈ ಕಮ್ಯಾಂಡ್ ಸರ್ಚ್ ಟೈಪ್ ಮಾಡಿ ಎಂಟರ್ ಮಾಡಿದರೆ EC2 ಯೂಸರ್ ಅಂತ ತೋರಿಸಿದೆ. ಬಿಕಾಸ್ ನಾವು EC2 ಯೂಸರ್ ಅನ್ನೋ ಯೂಸರ್ ನೇಮಿಂದ ನಾವು ಲಾಗಿನ್ ಆಗಿದ್ದೀವಿ. ಸೊ ಇದು ಯಾವ ಯೂಸರ್ ನೇಮ್, ಯಾರ್ಯಾರು ಲಾಗಿನ್ ಆಗಿದ್ದಾರೆ ಯೂಸರ್ ನೇಮ್ ಅನ್ನೋದನ್ನು ತೋರಿಸುತ್ತೆ. ಸೊ ನೆಕ್ಸ್ಟ್ PWD ಅನ್ನೋದು, ಈ PWD ಏನಂದರೆ ಪ್ರೆಸೆಂಟ್ ಆರ್ ಪ್ರಿಂಟ್ ವರ್ಕಿಂಗ್ ಡೈರೆಕ್ಟ್ರಿ. ನಾವು ಪ್ರೆಸೆಂಟ್ ಯಾವ ಡೈರೆಕ್ಟ್ರಿಯಲ್ಲಿ ವರ್ಕ್ ಮಾಡ್ತಿದ್ದೀವಿ ಅನ್ನೋದನ್ನು ನಿಮಗೆ ತೋರಿಸ್ಕೊಡುತ್ತೆ. ಸೊ ಕ್ಲಿಕ್ ಆನ್ ಎಂಟರ್. ನೋಡಿ, ಸೊ ನಾವು ಯಾವ ಡೈರೆಕ್ಟ್ರಿಯಲ್ಲಿದ್ದೀವಿ ಅನ್ನೋದನ್ನು ಅದು ಫುಲ್ ಪಾರ್ಟ್ ನಿಮಗೆ ತೋರಿಸುತ್ತೆ. ಸೊ ಈ 3 ಕಂಪಲ್ಸರಿ ನೀವು ಪುಟ್ಟಿಗೆ ಲಾಗಿನ್ ಆದ ನಂತರ ನೀವು ಚೆಕ್ ಮಾಡುವಂಥ ಈ 3 ಕಮೆಂಟ್. ಸೊ ನೆಕ್ಸ್ಟ್ ನಿಮಗೆ ಬೇಕಾಗಿರೋ ಕಮೆಂಟ್ಸ್ ಇಂದ ಯು ಕ್ಯಾನ್ ಕಂಟಿನ್ಯೂ ವಿತ್ ದಿಸ್. ಸೊ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೋಪ್ ದಿಸ್ ವಿಡಿಯೋ ವಾಸ್ ಹೆಲ್ಪ್ಫುಲ್.